ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಸಿನಿ ಕ್ವಿಜ್ ಬಾಕ್ಸ್ ಚಾನೆಲ್. ಇವತ್ತಿನ ಕ್ವಿಜ್ ಬಾಕ್ಸ್ ಚಾಲೆಂಜ್ ಬಂದು ತೋರಿಸುವ ಸೆಲೆಬ್ರಿಟಿಯ ಮೊದಲ ಡೆಬ್ಯೂ ಸಿನಿಮಾ ಯಾವುದು ಎಂದು ಗೆಸ್ ಮಾಡುವುದು. ನಿಮಗೆ 3 ಆಪ್ಷನ್ ಸಹ ಇರುತ್ತೆ. ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡಲು ಮರಿಬೇಡಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1979ರಲ್ಲಿ ರಿಲೀಸ್ ಆದ ಗಿರೀಶ್ ಕಾರ್ನಾಡ್ ಅವರ ನಿರ್ದೇಶನದ ಒಂದಾನೊಂದು ಕಾಲದಲ್ಲಿ ಸಿನಿಮಾದಲ್ಲಿ ಶಂಕರ್ ನಾಗ್ ಅವರು ಮೊದಲ ಬಾರಿಗೆ ಗಂಡುಗಲಿ ಎಂಬ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2008ರಲ್ಲಿ ರಿಲೀಸ್ ಆದ ಶಶಾಂಕ್ ಅವರ ನಿರ್ದೇಶನದ ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. There's no question of confusion. It's compulsory. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1986ರಲ್ಲಿ ರಿಲೀಸ್ ಆದ ಬಾಲಚಂದರ್ ಅವರ ನಿರ್ದೇಶನದ ಸುಂದರ ಸ್ವಪ್ನಗಳು ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1942ರಲ್ಲಿ ತೆರೆ ಕಂಡ ಕೆ. ಸುಬ್ರಹ್ಮಣ್ಯಂ ಅವರ ನಿರ್ದೇಶನದ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಬಾರಿಗೆ ಬಾಲ್ಯ ನಟನಾಗಿ ಅಭಿನಯಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2019ರಲ್ಲಿ ರಿಲೀಸ್ ಆದ ಎ.ಪಿ. ಅರ್ಜುನ್ ಅವರ ನಿರ್ದೇಶನದ ಕಿಸ್ ಸಿನಿಮಾದಲ್ಲಿ ಶ್ರೀಲೀಲಾ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಏನ್ ಬಿಸ್ನೆಸ್ ಅಂತ ಮಾತಾಡ್ತಿದ್ಯಾ? ಯಾವ್ದೋ ರಾಂಗ್ ನಂಬರಿಗೆ ಕಾಲ್ ಮಾಡಿರ್ಬೇಕು ನೋಡು. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2010ರಲ್ಲಿ ರಿಲೀಸ್ ಆದ ಅರವಿಂದ್ ಕೌಶಿಕ್ ಅವರ ನಿರ್ದೇಶನದ ನಮ್ ಏರಿಯಾಲ್ ಒಂದಿನ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಮೊದಲ ಬಾರಿಗೆ ಪೋಷಕ ನಟನಾಗಿ ಅಭಿನಯಿಸಿದ್ದಾರೆ. ಅಮ್ಮ ಇವರು ಹತ್ತು ಸುಸ್ತಾಗಿರ್ತೀರಾ, ನೀವು ರೆಸ್ಟ್ ತಗೊಳ್ಳಿ, ನಾನ್ ಮಾತಾಡ್ತೀನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2008ರಲ್ಲಿ ರಿಲೀಸ್ ಆದ ಮಂಜು ಮಸ್ಕಲ್ ಮಟ್ಟಿ ಅವರ ನಿರ್ದೇಶನದ ಮನಸ್ಸುಗಳ ಮಾತು ಮಧುರ ಸಿನಿಮಾದಲ್ಲಿ ಹರಿಪ್ರಿಯಾ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನನಗೂ ಇಷ್ಟ. ಇಬ್ರು ಜೊತೆಲಿ ಅನ್ಕೊಂಡು ಹೋಗೋಣವಾ?
ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2007ರಲ್ಲಿ ರಿಲೀಸ್ ಆದ ಶಶಾಂಕ್ ಅವರ ನಿರ್ದೇಶನದ ಸಿಕ್ಸರ್ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕಾಲೆಳಿ ಬೇಡ್ವೆ ತಗೋ, ಏನಿದು? ಇದನ್ ಮಾರಿ ಮೊದಲು ಜಾಯಿನ್ ಆಗ್ಬಿಡು. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡ್ 2012ರಲ್ಲಿ ರಿಲೀಸ್ ಆದ ಎ.ಪಿ. ಅರ್ಜುನ್ ಅವರ ನಿರ್ದೇಶನದ ಅದ್ದೂರಿ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಮೊದಲ ಬಾರಿಗೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಂಗಲ್ಲ ಹೇಳ್ಬೇಡ, ನಾನು ನಿಂಗಿದ್ರು ಬಿಟ್ಟೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಸಾವಿರದ 1972ರಲ್ಲಿ ತೆರೆ ಕಂಡ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ನಾಗರಹಾವು ಸಿನಿಮಾದಲ್ಲಿ ರೆಬೆಲ್ ಸ್ಟಾರ್ ಅಂಬರೀಶ್ ಅವರು ಮೊದಲ ಬಾರಿಗೆ ಪೋಷಕ ನಟನಾಗಿ ಅಭಿನಯಿಸಿದ್ದಾರೆ. ಈ ವಿಡಿಯೋದ ಸ್ಪೆಷಲ್ ಕ್ವಶನ್ ಏನಂದ್ರೆ, ಈ ಪೋಸ್ಟರ್ ಯಾವ ಸಿನಿಮಾದೆಂದು ಗೆಸ್ ಮಾಡಿ ನಿಮ್ಮ ಉತ್ತರನ ಕಾಮೆಂಟ್ ಮೂಲಕ ತಿಳಿಸಿ. ಸ್ಕ್ರೀನ್ ಮೇಲೆ ಬರ್ತಿರುವ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.